ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗರೇ, ಶೂ ಹಾಗೆ ಚಪ್ಪಲಿ ಧರಿಸುವ ಮುನ್ನ ಎಚ್ಚರ ವಹಿಸಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ತಂಪು ಜಾಗವನ್ನ ಹುಡುಕಿಕೊಂಡು ಇದೀಗ ಹಾವುಗಳು ಮನೆಗಳತ್ತ ಎಂಟ್ರಿ ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ತಾಪಮಾನಕ್ಕೆ ವಿಷಸರ್ಪಗಳ ಕಾಟ ಹೆಚ್ಚಾಗ್ತಾ ಇದೆ. ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗೂ ಸರ್ಪ ಪ್ರತ್ಯಕ್ಷವಾಗ್ತಾ ಇದೆ. ನಗರದ ವಿವಿಧ ಕಡೆ ಜಿಬಿಎಗೆ ನಿತ್ಯವೂ ಜನರಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ದಿನ 8-10 ಕಡೆ ಸ್ನೇಕ್ ಮೋಹನ್ರಿಂದ ಸರ್ಪ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ನಿಮ್ಮ ಅಡುಗೆ ಮನೆ, ಹಿತ್ತಲು, ಶೂ, ಚಪ್ಪಲಿ ಹಾಕೋ ಮುನ್ನ ಎಚ್ಚರವನ್ನ ವಹಿಸಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಯಾವ ರೀತಿಯಾಗಿ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ, ಇದರಿಂದ ಏನೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ ಅನ್ನೋದು ಗೊತ್ತಿದೆ. ಇದರ ಜೊತೆಗೆ ಇದೀಗ ವಿಷಸರ್ಪಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ತೀವ್ರ ತಾಪಮಾನವನ್ನು ತಾಳಲಾರದೆ ತಂಪು ಪ್ರದೇಶಗಳತ್ತ ಸರ್ಪಗಳು ಎಂಟ್ರಿ ಕೊಡ್ತಾ ಇದೆ. ತಂಪಾದ ವಾತಾವರಣವನ್ನು ಹುಡುಕಿ ಮನೆಯ ಅಂಗಳ ಪ್ರವೇಶ ಮಾಡ್ತಾ ಇದೆ ಹಾವುಗಳು. ಅರಣ್ಯ ಪ್ರದೇಶಕ್ಕೆ ಅಂಟಿಕೊಂಡಿರುವಂತಹ ಮನೆಗಳಲ್ಲಿ ಹೆಚ್ಚೆಚ್ಚು ಹಾವುಗಳು ಪ್ರತ್ಯಕ್ಷವಾಗ್ತಾ ಇದೆ. ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗೂ ನಾಗರ ಹಾವು, ಕೆರೆ ಹಾವು ಎಂಟ್ರಿ ಕೊಟ್ಟಿದೆ. ನಾಗರ ಹಾವು, ಕೊಳಕು ಮಂಡಲ, ಕೆರೆ ಹಾವು ಸೇರಿದಂತೆ ಇತರೆ ಹಾವುಗಳ ಕಾಟ ಹೆಚ್ಚಾಗಿದೆ. ಇನ್ನು ಪ್ರತ್ಯಕ್ಷ ಆಗ್ತಾ ಇರುವ ಹಾವುಗಳ ಸಂಬಂಧ ಜಿಬಿಎಗೆ ನಿತ್ಯವೂ ಕರೆ ಬರ್ತಾ ಇದೆ. ನಗರದ ವಿವಿಧ ಭಾಗಗಳಲ್ಲಿ ಹಾವುಗಳು ಪ್ರತ್ಯಕ್ಷ ಆಗ್ತಾ ಇರೋ ಸಂಬಂಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ಬರ್ತಾ ಇದ್ದಂಗೆ ಸರ್ಪಗಳನ್ನ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರ್ತಾ ಇದ್ದಾರೆ ಸ್ನೇಕ್ ಮೋಹನ್. ನಗರದಲ್ಲಿ ನಿತ್ಯವೂ ಕೂಡ ಇದೇ ರೀತಿಯಾಗಿ ಹಾವುಗಳ ರಕ್ಷಣೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಹೂಕುಂಡಗಳ ಬಳಿಯೂ ಕೂಡ ಸರ್ಪಗಳು ಬಂದಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾವು ಕಾಣಿಸಿದ ಕೂಡಲೇ ಹಲ್ಲೆ ಮಾಡದಂತೆಯೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಹಾವು ಕಾಣಿಸ್ತು ಅಂತ ಹೇಳಿ ಏನಾದರೂ ಹಲ್ಲೆ ಮಾಡೋದಕ್ಕೆ ಮುಂದಾದ್ರೆ ಯಾವ ರೀತಿಯಾಗಿ ಹಾವು ಕೂಡ ಸಮಸ್ಯೆಯನ್ನು ತಂದೊಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನೊಂದು ಕಡೆ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈಗ ಹಾವುಗಳ ಕಾಟ ಹೆಚ್ಚಾಗಿದೆ. ಹಾಗಾಗಿ ಯಾವ ರೀತಿಯಾದಂಥ ಸಲಹೆಯನ್ನು ನೀಡಿದ್ದಾರೆ? ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಒಂದ್ ಕಡೆ ಮಳೆ ಆಗ್ತಿದ್ರೆ ಮತ್ತೊಂದು ಕಡೆ ಬಿಸಿಯ ತಾಪಮಾನ ಏರಿಕೆ ಆಗುವಂತ ಕೆಲಸ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಬಹುತೇಕ ಎಲ್ಲಾ ಕಡೆ ಈ ಅರಣ್ಯ ಪ್ರದೇಶಗಳನ್ನ ಒಗ್ಗೂಡಿಕೊಂಡಿರುವಂತಹ ನಗರ ಪ್ರದೇಶ ಏನಿದೆಯೋ ಆ ಒಂದು ಭಾಗದಲ್ಲೇ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಬಿಸಿಯ ತಾಪಮಾನ ತಾಳಕ್ಕಾಗದೆ ಉರುಗಗಳು ಅಂದ್ರೆ ಸರ್ಪಗಳಿದ್ದು ವಿಷ ಸರ್ಪಗಳು ಮನೆಗಳಿಗೆ ಪ್ರವೇಶ ಆಗ್ತಾ ಇದಾವೆ. ಕೇವಲ ಮನೆಗಳಿಗೆ ಅಷ್ಟೇ ಅಲ್ಲ, ಕಂಪನಿಗಳಿಗೆ, ಸಣ್ಣ ಪುಟ್ಟ ಫ್ಯಾಕ್ಟರಿಗಳಿಗೆ ಸೇರಿದಂತೆ ಮನೆಗಳಿಗೆ ಪ್ರವೇಶ ಆಗ್ತಿರುವಂತ ಕಾರಣದಿಂದಾಗಿ ಅವುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಅರಣ್ಯ ಪ್ರದೇಶದ ಸಿಬ್ಬಂದಿಗಳಿಂದಲೂ ಕೂಡ ಆಗ್ತಾ ಇದೆ. ಈ ಒಂದು ಉರುಗಗಳನ್ನ ರಕ್ಷಣೆ ಮಾಡುವಂತದ್ರ ಜೊತೆಗೆ ರಕ್ಷಣೆ ಮಾಡದಂತಹ ಉರುಗಗಳನ್ನ ಅರಣ್ಯ ಪ್ರದೇಶಕ್ಕೆ ಸೇಫ್ಟಿಯಾಗಿ ತಗೊಂಡು ಹೋಗಿ ಅವುಗಳನ್ನ ಬಿಡುವಂತ ಕೆಲಸ ಈ ಸ್ನೇಕ್ ಮೋಹನ್ ಸೇರಿದಂತೆ ಅವರ ತಂಡದ ವತಿಯಿಂದ ಮಾಡ್ಲಾಗ್ತಾ ಇರುವಂತದ್ದು. ನಾಗರ ಹಾವು ಆಗ್ಬೋದು, ಕೊಳಕು ಮಂಡಲ ಆಗ್ಬೋದು, ಸೇರಿದಂತೆ ಕೆರೆ ಹಾವು ಆಗ್ಬೋದು, ಇನ್ನೂ ನಾನಾ ರೀತಿಯಾದಂತ ಹಾವುಗಳೇನಿರ್ತವೋ ಅವೆಲ್ಲವೂ ಕೂಡ ಆ ಬಿಸಿಯ ಭೂಮಿಯ ಹಬೆ ಏನಿರುತ್ತೋ ಅದನ್ನ ತಾಳಕ್ಕಾಗದೆ ತಂಪು ವಾತಾವರಣವನ್ನ ಹುಡುಕೊಂಡು ಮನೆಗಳಿಗೆ ಪ್ರವೇಶ ಆಗ್ತಾ ಇದಾವೆ. ಶೂಗಳು, ಚಪ್ಪಲಿ, ಗಿಡದ ಹೂಕುಂಡಗಳೇನಿದಾವೋ ಆ ಹೂಕುಂಡಗಳೆಲ್ಲವೂ ಕೂಡ ಅಂದ್ರೆ ಅವುಗಳ ಸೇಫ್ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಬಂದು ಅಡಗಿ ಕುಳಿತಿರುವಂತ ಕೆಲಸ ಆಗ್ತಾ ಇದೆ. ಈ ಕಾರಣದಿಂದಾಗಿ ಜನ ಕೂಡ ಅರ್ಚ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ಯಾರಾದ್ರೂ ಮನೆಯಿಂದ ಆಚೆಗೆ ಹೋಗುವಂತ ಸಂದರ್ಭದಲ್ಲಿ ಆಗ್ಬೋದು, ಮಕ್ಕಳು ಆ ಶೂಗಳನ್ನ ಧರಿಸುವಂತ ಸಂದರ್ಭದಲ್ಲಿ ಆಗ್ಬೋದು, ಶಾಲೆಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅವುಗಳನ್ನ ಶೂಗಳನ್ನ ಚಪ್ಪಲಿಗಳನ್ನ ಒಂದು ಸಾರಿ ಮೊದಲಿಗೆ ಚೆಕ್ ಮಾಡ್ಕೊಂಡು ಆ ಶೂಗಳನ್ನ ಧರಿಸಬೇಕಾದಂತ ಒಂದು ಅಗತ್ಯ ತುಂಬಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕ್ಷಣ ಏನಾದ್ರು ಯಾಮಾರಿದ್ರೆ ಆ ವಿಷ ಸರ್ಪಗಳು ಆ ಮಕ್ಕಳನ್ನ ಆಗ್ಬೋದು ಶೂಗಳು ಚಪ್ಪಲಿಗಳನ್ನ ಧರಿಸುವಂತ ಜನರಿಗೆ ಕಚ್ಚುವಂತ ಸಾಧ್ಯತೆಗಳಿದಾವೆ. ಈ ಕಾರಣದಿಂದಾಗಿ ಕೊಂಚ ಎಚ್ಚರಿಕೆಯಿಂದ ಇರುವಂತದ್ದು ಬೆಟರ್ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸ್ನೇಕ್ ಮೋಹನ್ ಸೇರಿದಂತೆ ಅವ್ರ ತಂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಒಂದು ವೇಳೆ ಅವುಗಳೇನಾದ್ರೂ ಕಂಡು ಬಂದ್ರೆ ಅವುಗಳನ್ನ ರಕ್ಷಣೆ ಮಾಡುವ ಮೂಲಕವಾಗಿ ನೀವು ಅಥವಾ ನಮಗೆ ಕರೆ ಮಾಡಿ ಎನ್ನುವಂತ ಮನವಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಮಾಡ್ತಾ ಇರುವಂತದ್ದು. ಜೊತೆಗೆ ಯಾರೂ ಕೂಡ ಅವುಗಳನ್ನ ದಂಡಿಸ್ಲಿಕ್ಕೆ ಹೋಗ್ಬೇಡಿ, ಸಾಯುವಂತ ಪರಿಸ್ಥಿತಿಗೆ ಒಡೆಯಕ್ಕೆ ಹೋಗ್ಬೇಡಿ, ಅವುಗಳನ್ನ ರಕ್ಷಣೆ ಮಾಡುವಂತ ಕರ್ತವ್ಯ ನಮ್ಮದಾಗಿದೆ ಎನ್ನುವಂತ ಮನವಿಯನ್ನ ಮಾಡ್ತಾ ಇದ್ದು, ಜಾಗೃತಿ ಕಾರ್ಯಕ್ರಮಗಳು ಸೇರಿದಂತೆ ಈ ರೀತಿಯಾದಂತ ಮನವಿಗಳನ್ನ ಈಗಾಗಲೇ ಉರುಗ ತಜ್ಞರು ಮಾಡ್ತಾ ಇರುವಂತ ಕಾರಣದಿಂದಾಗಿ ಒಟ್ಟು ಹೆಚ್ಚು ಕಡಿಮೆ ಒಂದು ವಾರದಿಂದ 200ಕ್ಕೂ ಹೆಚ್ಚು ಅವುಗಳ ಸಂಬಂಧಪಟ್ಟಾಗೆ ದೂರುಗಳು ಕೂಡ ಬರ್ತಾ ಇರುವಂತದ್ದು. ಅವುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಈ ಉರುಗ ತಂಡದಿಂದ ಕೂಡ ಆಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.